ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ಮಂಜುನಾಥ್. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಏನಪ್ಪ ಅಂದರೆ, ಇವತ್ತೇ ರೆಸಿಪಿ ವಿಡಿಯೋನ ಫಸ್ಟ್ ಟೈಮ್ ನಾನು ಹಾಕ್ತಾ ಇರೋದು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಮರೀದೇ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ, ನಾನು ಇವತ್ತು ಚಿಕನ್ ಬಿರಿಯಾನಿ ರೆಸಿಪಿನ ತೋರಿಸ್ಕೊಡ್ತೀನಿ. ಹೇಗೆ ಮಾಡೋದು ಅಂತ, ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್. ಮೊದಲನೇದಾಗಿ ನಾವು ಒಂದು ಇಡೀ ಪುದೀನ ತೊಗೊಂಡಿದ್ದೀವಿ, ಮತ್ತು ಅರ್ಧ ಕಟ್ಟು ಸಾಂಬಾರು ಸೊಪ್ಪು, 2 ಮೀಡಿಯಮ್ ಸೈಜ್ ಈರುಳ್ಳಿ, 5 ರಿಂದ 6 ಹಸಿಮೆಣಸಿನ್ಕಾಯಿ, 2 ಹುಳಿ ಟೊಮೆಟೊ, 1 ಕಪ್ ಮೊಸರು, 1 ಇಡೀ ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ನಿಂಬೆಹಣ್ಣು, ಹಾಗೆ ಸ್ಪೈಸಸ್ 2 ಏಲಕ್ಕಿ, 1 ಟೀ ಸ್ಪೂನ್ ಕಸ್ತೂರಿ ಮೆಥಿ, ಕಲ್ಲುವ್ವ ಸ್ವಲ್ಪ, 2 ಮರಾಠ ಮೊಗ್ಗು, 6 ರಿಂದ 8 ಲವಂಗ, 1 ಅನಾನಸ್ ಮೊಗ್ಗು, 1 ಪೀಸ್ ಚಕ್ಕೆ, 1 ಟೀ ಸ್ಪೂನ್ ಸೋಂಪು ಕಾಳುಗಳು, ಅರ್ಧ ಟೀ ಸ್ಪೂನ್ ಅರಿಶಿಣ, 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್. ಹಾಗೆ ನಾವಿವತ್ತು ತೇಜೂರ್ ಅವರ ಚಿಕನ್ ಮಟನ್ ಬಿರಿಯಾನಿ ಮಸಾಲ ಪೌಡರ್ ಯೂಸ್ ಮಾಡಿ ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು 2 ಗ್ಲಾಸ್ ಅಕ್ಕಿ, ತುಪ್ಪ, ಮತ್ತು ಸನ್ಫ್ಲವರ್ ಆಯಿಲ್, ತುಪ್ಪ ಬಂದು ನಂದಿನಿ ತುಪ್ಪ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾವು ಪೇಸ್ಟ್ ಮಾಡ್ಕೊಬೇಕು. ಏನೆಲ್ಲ ಪೇಸ್ಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿನ ಮಾತ್ರ ಪೇಸ್ಟ್ ಮಾಡ್ಕೊಬೇಕು. ನೀವು ನೋಡ್ತಾ ಇರ್ಬೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿದೆ. ನೆಕ್ಸ್ಟ್ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಇದೆಲ್ಲ ಕಟ್ ಮಾಡ್ಕೊಬೇಕು. ನೀವು ನೋಡ್ತಾ ಇರ್ಬೋದು, ಇವಾಗ ನಾನು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಅದನ್ನೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಸ್ಟವ್ ಹಚ್ಚಿ ಗ್ಯಾಸ್ ಮೇಲೆ ಕುಕ್ಕರ್ ಇಡ್ತಾ ಇದ್ದೀನಿ. ಈ ಕುಕ್ಕರ್ ನೀರೆಲ್ಲ ಸುಂಡಬೇಕು, ಅದಾದಮೇಲೆ ಆಯಿಲ್ ಹಾಕ್ತೀನಿ ಫ್ರೆಂಡ್ಸ್. ಇವಾಗ ನೋಡ್ತಾ ಇರ್ಬೋದು ನೀವು, ನೀರೆಲ್ಲ ಆವಿಯಾಗಿದೆ. ಮೊದಲನೇದಾಗಿ ನಾನು ಈ ಸ್ಪೂನಲ್ಲಿ 3 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಹಾಗೆ 100 ml ಆಯಿಲ್, ಇಷ್ಟು ಸಾಕು ಫ್ರೆಂಡ್ಸ್. ಇವಾಗ ಸ್ಪೈಸಸ್ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಆವಾಗಲೇ ತೋರಿಸ್ಬೇಕಾಗಿತ್ತು ಫ್ರೆಂಡ್ಸ್, ಇವಾಗ ತೋರಿಸ್ತಾ ಇದ್ದೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಾವು ಮುಂಚೆನೇ ಏನು ತೊಗೊಂಡಿದ್ದೀವಿ ಸ್ಪೈಸಸ್, ಅದೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಗಿದೆ. ನೆಕ್ಸ್ಟ್ ಚಿಲ್ಲಿ ಹಾಕೋತಾ ಇದ್ದೀನಿ. ಆನಿಯನ್ನ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದು ಹಾಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ಇದು ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ರುಚಿ ಹಾಕಬೇಕು, ಆವಾಗ ಬೇಗ ಫ್ರೈ ಆಗುತ್ತೆ.
ಸ್ವಲ್ಪ ಸಾಲ್ಟ್ ಹಾಕೊಳ್ತಾ ಇದ್ದೀನಿ. ಸಾಲ್ಟ್ ಹಾಕೋದ್ರಿಂದ ಬೇಗ ಫ್ರೈ ಆಗುತ್ತೆ ಮತ್ತು ಕಲರು ಕೂಡ ಬೇಗ ಬರುತ್ತೆ. ಹಾಗಾಗಿ ಸಾಲ್ಟ್ ಹಾಕೋಬೇಕು. ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ಕಲರಿಂಗ್ ಬಂದಿದೆ. ಈ ಟೈಮಲ್ಲಿ ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ರಾ ಸ್ಮೆಲ್ ಹೋಗೋ ತನಕ ಹುರ್ಕೊಬೇಕು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಥರ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ಇವಾಗ ಇದು ಫ್ರೈ ಆಗಿದೆ. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು ನಾನು ಯಾವಾಗಲೂ ಫ್ರೆಶ್ಶೇ ಮಾಡೋದು. ಹೊರಗಡೆಯಿಂದ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ತೊಗೊಂಡು ಯೂಸ್ ಮಾಡಲ್ಲ, ಯಾವತ್ತೂ ಮಾಡಿಲ್ಲ ಫ್ರೆಂಡ್ಸ್. ಅದು ಹೇಗಿದೆ ಅಂತ ಸ್ಮೆಲ್ಲು ಕೂಡ ನಾನು ನೋಡಿಲ್ಲ. ಮನೆಯಲ್ಲೇ ಫ್ರೆಶ್ ಆಗಿ ಮಾಡೋದು. ಸ್ವಲ್ಪ ರಾ ಸ್ಮೆಲ್ ಹೋಗೋ ತನಕ ಹುರ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಘಮ ಎಲ್ಲ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಇವಾಗ ಅರಿಶಿಣ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಟೊಮೆಟೊ, ಟೊಮೆಟೊ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಬೇಯಿಸ್ಕೊಬೇಕು. ಬೇಯೋದಕ್ಕೆ ಸ್ವಲ್ಪ ಟೈಮ್ ಬೇಕು ಫ್ರೆಂಡ್ಸ್, ಒಂದು 5 ನಿಮಿಷ ಆಗುತ್ತೆ. ಯಾವುದೇ ಅಡುಗೆ ಆದರೂ ಫ್ರೈ ಮಾಡುವಾಗ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ರೆ, ಅಂದರೆ ಜಾಸ್ತಿ ಮೀಡಿಯಮ್ ಇಲ್ಲ ಜಾಸ್ತಿ ಹೈ ಇಲ್ಲ, ಮಧ್ಯಮ ಉರಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಫ್ಲೇವರು ಚೆನ್ನಾಗಿರುತ್ತೆ, ಚೆನ್ನಾಗಿ ಬೇಯುತ್ತೆ ಕೂಡ ಒಳಗಡೆ ಎಲ್ಲ. ನೋಡಿ ಫ್ರೈ ಆಗಿದೆ ಫ್ರೆಂಡ್ಸ್. ಟೊಮೊಟೊ ಎಲ್ಲ ಸಾಫ್ಟಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ನಾವು ಚಿಕನನ್ನು ಹಾಕ್ಕೊಬೇಕು ಫ್ರೆಂಡ್ಸ್. ನಾನು ಚಿಕನ್ ತೋರಿಸ್ಬೇಕಾಗಿತ್ತು, ಆವಾಗಲೇ ತೋರ್ಸೋಕ್ಕಾಗಲಿಲ್ಲ, ಯಾಕೆಂದರೆ ಚಿಕನ್ ಇನ್ನೂ ಬಂದಿರಲಿಲ್ಲ. ಅದಕ್ಕೆ ನಾನು ಚಿಕನ್ ಬಂದು 3/4 kg ತೊಗೊಂಡಿದ್ದೀನಿ. ಇದು ಗಟ್ಟಿ ಕೋಳಿ ಚಿಕನ್ನು. ಇವಾಗ ಚಿಕನ್ ಹಾಕ್ತಾ ಇದ್ದೀನಿ. ರುಚಿ ಹಾಕಿ ಕೂಗಿಸ್ಕೊಂಡ್ರೆ ಆಮೇಲೆ ಮಸಾಲೆ ಹಾಕಿ ಒಗ್ಗರಣೆ ಮಾಡಿದ್ರೆ ಅಷ್ಟು ಟೇಸ್ಟ್ ಇರಲ್ಲ. ಈ ಥರ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಅದಕ್ಕೋಸ್ಕರ ಚಿಕನ್ಗೆ ಉಪ್ಪೆಲ್ಲ ಹಿಡಿಬೇಕು. ಆ ಕಾರಣದಿಂದ ನಾನು ಇವಾಗಲೇ ರುಚಿ ಹಾಕ್ಕೊತಾ ಇದ್ದೀನಿ. ರುಚಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ರುಚಿ ಇಷ್ಟೇ ಅಳತೆ ಅಂತ ನಾನು ಹೇಳೋದಿಲ್ಲ ಫ್ರೆಂಡ್ಸ್. ರುಚಿ ಹಾಕ್ಕೊಂಡಿದ್ದೀನಿ, ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಕಲರಿಂಗ್ ಹೇಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಗಟ್ಟಿ ಕೋಳಿನಲ್ಲಿ ತುಂಬ ಆಯಿಲ್ ಇರೋದ್ರಿಂದ ರೈಸು ಕೂಡ ಚೆನ್ನಾಗಿರುತ್ತೆ.
ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ನಾನು ಗಟ್ಟಿ ಕೋಳಿನ ತರಿಸಿದ್ದೀನಿ ಫ್ರೆಂಡ್ಸ್. ಇವತ್ತು ನಿಮಗೆ ತೋರಿಸ್ಬೇಕು ಅಂತಲೇ ತರಿಸಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ನೀವು, ಚಿಕನ್ ಎಲ್ಲ ನೀರು ಬಿಟ್ಕೊಂಡಿದೆ. ಈ ನೀರು ಸುಂಡಿ ಅದು ಆಯಿಲ್ ಬರಬೇಕು ಮೇಲುಗಡೆ, ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೊಬೇಕು. ಆ ನೀರೆಲ್ಲ ಸುಂಡಬೇಕು. ಆ ನೀರು ಸುಂಡಲಿಲ್ಲ ಅಂದರೆ ರಾ ಸ್ಮೆಲ್, ಏನೋ ಒಂಥರ ಸ್ಮೆಲ್ಲು ಚೆನ್ನಾಗಿರೋದಿಲ್ಲ. ಈ ನೀರು ಸುಂಡೋ ತನಕ ನಾವು ಇವಾಗ ಇದಕ್ಕೆ ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ. ಕಾಯಕ್ಕೆ ಇಡ್ತಾ ಇದ್ದೀನಿ ಬಿಸಿನೀರು ಫ್ರೆಂಡ್ಸ್. ಇದರಲ್ಲಿ ನಾನು 2 ಗ್ಲಾಸ್ ಅಕ್ಕಿ ತಗೊಂಡೋದ್ರಿಂದ ಇದರಲ್ಲಿ 4 ಕಪ್ ನೀರು ಹಾಕ್ತಾ ಇದ್ದೀನಿ. ಕಪ್ ಹಾಕಿದ್ದೀನಿ. ಇದು ಬಿಸಿ ಆಗಕ್ಕೆ ಇಡ್ತೀನಿ ಫ್ರೆಂಡ್ಸ್. ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಈ ಟೈಮಲ್ಲಿ ನಾವು ತೇಜು ಅವರ ಚಿಕನ್ ಆ್ಯಂಡ್ ಮಟನ್ ಬಿರಿಯಾನಿ ಮಸಾಲ ಪೌಡರ್ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ನೆಕ್ಸ್ಟ್ ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು. ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಈ ಟೈಮ್ನಲ್ಲಿ ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರು ಹಾಕೋದ್ರಿಂದ ರೈಸು ಸಾಫ್ಟಾಗಿ ಬರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಮೊಸರು ರಾ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇನ್ನೊಂದೇನು ಅಂದರೆ, ನೀವು ಇದೇನು ಮಸಾಲೆ ಬಿರಿಯಾನಿಗೆ ಫ್ರೈ ಮಾಡ್ತಾಯಿದ್ದೀನಿ ಈ ಗ್ರೇವಿನ ಹಾಗೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಇದು ಆಲ್ಮೋಸ್ಟ್ ಆಗಿದೆ. ಈ ಟೈಮಲ್ಲಿ ನಾನು ಕಾಯಿಸ್ಕೊಂಡಿರೋ ಬಿಸಿನೀರು ಹಾಕ್ತಾಯಿದ್ದೀನಿ. ಇದನ್ನು ಕೂಗಿಸ್ಕೋಬೇಕು ಅಂತ ನನಗೆ ಮೊದಲೇ ಹೇಳಿದೆ. ಕೂಗಿಸ್ಕೊತೀನಿ, ಒಂದು 5 ವಿಷಲಾದರೂ ಕೂಗಬೇಕು. ಯಾಕೆಂದರೆ ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಇದನ್ನು ಚೆನ್ನಾಗಿ ಕೂಗಿಸಿದ್ರೆ ಮಾತ್ರ ಫ್ರೆಂಡ್ಸ್ ಚೆನ್ನಾಗಿರುತ್ತೆ. ಸಾಫ್ಟಾಗಿ ಬೇಯಬೇಕಂದ್ರೆ ಒಂದು 5 ವಿಷಲ್ ಆಗಬೇಕು. ಅದಾದಮೇಲೆ ನಾನು ರೈಸ್ ಹಾಕ್ತೀನಿ. ಇವಾಗ ನೀರು ಹಾಕ್ತೇನೆ ಫ್ರೆಂಡ್ಸ್. ಮುಂಚೆನೇ ಅಳತೆ ಮಾಡಿ ಬಿಸಿ ಇಟ್ಟಿದೆ ನೀರನ್ನ, ಇವಾಗ ಹಾಕ್ತಾಯಿದ್ದೀನಿ. ಬಿಸಿನೀರು ಹಾಕೋದ್ರಿಂದ ಬೇಗ ಬಾಯ್ಲ್ ಆಗುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ ಇವಾಗ ಹಾಕಿದ್ದೀನಿ. ಇದೊಂದು 5 ವಿಷಲ್ ಆಗಬೇಕು. ಅದಾದ ನಂತರ ರೈಸ್ನ ಹಾಕ್ಕೊಳ್ತೀನಿ. ಈ ಟೈಮಲ್ಲಿ ರುಚಿನ ನೋಡಬೇಕಾಗುತ್ತೆ. ರುಚಿ ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ, ಸರಿಯಾಗಿದ್ದರೆ ಬೇಡ. ನನಗೆ ರುಚಿ ಕರೆಕ್ಟಾಗಿದೆ. ಏನಪ್ಪ ಅಂದರೆ, ಬಿರಿಯಾನಿ ಮಾಡಬೇಕಾದ್ರೆ ರೈಸ್ ಸುರಿಯೋಕ್ಕೂ ಮುಂಚೆ ಅದ್ರ ಗ್ರೇವಿ ಏನು ಬರುತ್ತೆ ಸ್ವಲ್ಪ ರುಚಿ ಮುಂದಾಗಿರಬೇಕು. ಇಲ್ಲಾಂದರೆ ರೈಸ್ ಹಾಕೋದ್ರಿಂದ ರೈಸ್ಗೆಲ್ಲ ಹೀರ್ಕೊಳ್ಳುತ್ತಲ್ಲ, ಆಗ ಸೆಪ್ಪೆ ಅಂತ ಅನಿಸುತ್ತೆ. ಸ್ವಲ್ಪ ರುಚಿ ಮುಂದಾಗ ಹಾಕೋಬೇಕು. ಐ ಆಮ್ ವೆರಿ ಸಾರಿ, ನಾನು ಸಾಲ್ಟ್ ಅಂತ ಹೇಳ್ತಾ ಇಲ್ಲ. ಯಾಕೆ ಅಂತಂದರೆ ನೈಟ್ ಆ ಒಂದು ಹೆಸ್ರನ್ನು ಬಳಸಬಾರ್ದಂತೆ, ಅದಕ್ಕೋಸ್ಕರ ನಾನು ನೈಟು ಈ ವಿಡಿಯೋ ಮಾಡೋದ್ರಿಂದ ನಾನು ರುಚಿ ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಲಿಡ್ ಕ್ಲೋಸ್ ಮಾಡಿದ್ದೀನಿ.
ವಿಷಲ್ ಆಗಿದೆ, 5 ವಿಷಲ್ ಆಗಿದೆ ಫ್ರೆಂಡ್ಸ್. ಇವಾಗ ಲಿಡ್ನ ಓಪನ್ ಮಾಡಿ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಬಿಟ್ಟು. ಫ್ರೆಂಡ್ಸ್ ಇವಾಗ ರೈಸ್ ಹಾಕ್ಕೊಳ್ತಾ ಇದ್ದೀನಿ, ತೊಳೆದಿಟ್ಟಿರೋದು ರೈಸು. ನಾನಿವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಲ್ಲ ಫ್ರೆಂಡ್ಸ್, ಓಪನ್ ಕುಕ್ಕರಲ್ಲೇ ಮಾಡ್ತೀನಿ. ಏಕೆಂದರೆ ಲಿಡ್ಡೆಲ್ಲ ಕ್ಲೋಸ್ ಮಾಡಿದ್ರೆ ಮಸಾಲೆ ಎಲ್ಲ ಮೇಲೆ ಬರುತ್ತೆ ಮತ್ತು ಕೆಳಗಡೆ ರೈಸ್ ಉಳ್ಕೊಬಿಡುತ್ತೆ, ಮಸಾಲೆ ಮಿಕ್ಸ್ ಆಗೋದಿಲ್ಲ, ಅದಕ್ಕೋಸ್ಕರ. ಇವಾಗ ಒಂದು 50% ಬಾಯ್ಲ್ ಆಗಿದೆ ರೈಸು. ಈ ಟೈಮ್ನಲ್ಲಿ ನಾವು ನಿಂಬೆ ರಸನ ಹಾಕೊಬೇಕು. ನಿಂಬೆ ರಸ ಹಾಕ್ತಾಯಿದ್ದೀನಿ, 1 ನಿಂಬೆ ಹಣ್ಣಿಂದು ರಸ, ಅದು ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಇದೊಂದು 20% ಬಾಯ್ಲ್ ಆದಮೇಲೆ ನೆಕ್ಸ್ಟ್ ದಮ್ ಕಟ್ತೀನಿ ಫ್ರೆಂಡ್ಸ್. ಇವಾಗ 80% ಆಗಿದೆ. ಈ ಟೈಮ್ನಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಮತ್ತು ದಮ್ ಕಟ್ಟಬೇಕು. ಇದ್ರ ಮೇಲೆ ಒಂದು ಭಾರವಾಗಿರೋದು ನೀರು ತುಂಬಿಡ್ತಾ ಇದ್ದೀನಿ. ಮಿನಿಮಮ್ ಇಲ್ಲ ಅಂದರೂ 10 ರಿಂದ 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ದಮ್ ಆಗಬೇಕಾಗಿದೆ. ಇಟ್ಟಿದ್ದೀನಿ. ಇವಾಗ ಬಿರಿಯಾನಿ ರೆಡಿ ಆಗಿದೆ, ಬೆಂದಿದೆ ಫ್ರೆಂಡ್ಸ್ ಚೆನ್ನಾಗೆಲ್ಲ. ನೋಡಿ ಎಷ್ಟು ಉದುರಾಗಿ ಬಂದಿದೆ ಅಂತೇಳಿ. ನಾನು ಹೇಳಿರೋ ಕ್ವಾಂಟಿಟಿಯಲ್ಲಿ ನೀರು ಹಾಕ್ಕೊಂಡ್ರೆ ಈ ಥರ ಬರುತ್ತೆ ರೈಸ್. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಮತ್ತು ಕಲರಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ. ಶೈನಿಂಗ್ ಅಂತೂ ಹೇಳೋ ಹಾಗೆ ಇಲ್ಲ, ಮಸ್ತಾಗಿದೆ ಫ್ರೆಂಡ್ಸ್. ಈ ರೈಸ್ ಬಂದು ಬೀಟೆ ರೈಸು. ನೋಡಿ ಫ್ರೆಂಡ್ಸ್, ಸರ್ವ್ ಮಾಡೋ ಸಮಯ ಬಂದೇ ಬಿಡ್ತು ಬಿರಿಯಾನಿನ. ಈಗ ನಾನು ಸರ್ವ್ ಮಾಡ್ತಾ ಇದ್ದೀನಿ ಪ್ಲೇಟ್ಗೆ. ಹೇಗಿದೆ ಫ್ರೆಂಡ್ಸ್? ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇನ್ನೂ ಸ್ವಲ್ಪ ತಿನ್ನಬೇಕು ಅಂತ ಅನಿಸುತ್ತೆ ಫ್ರೆಂಡ್ಸ್. ಹೀಗೆ ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ವಿಡಿಯೋ ನೋಡಿದವ್ರಿಗೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಹಾಗೆ ಮರೀದೆ
ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಪುನಃ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್, ಸಿ ಯು ಸೂನ್.